ಕಣ್ಣಪ್ಪ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆಯಪ್ಪ, ಫಸ್ಟ್ ಹಾಫ್ ಯಾಕೋ ಡಲ್ ಕಣಪ್ಪ. ಹಿಂಗಾದ್ರೆ ಹೆಂಗಪ್ಪ? ಆದ್ರೂ ಕಣ್ಣಪ್ಪ ಮೂವಿ ಮಾತ್ರ ಎಕ್ಸ್ಟ್ರಾಡಿನರಿ ಕಣಪ್ಪ. ಸ್ನೇಹಿತರೆ, ಕಣ್ಣಪ್ಪ ಮೂವಿ ಬಗ್ಗೆ ಇರುವ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಂಡ್ ವರೆಗೂ ನೋಡಿ, ಹಾಗೆ ನೋಡ್ತಾ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಅದೇ ಖುಷಿಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಬಿಡಿ. ಹರ ಹರ ಮಹಾದೇವ್. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೂವಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಮಸ್ಟ್ ವಾಚ್ ಮೂವಿ, ಪೈಸಾ ವಸೂಲ್ ಮೂವಿ. ಈ ರೀತಿ ರಿಲೀಸ್ ಆದ ಮೊದಲ ದಿನವೇ ಕಣ್ಣಪ್ಪ ಚಿತ್ರವು ವೀಕ್ಷಕರ ಗಮನವನ್ನು ಸೆಳೆಯುವಲ್ಲಿ ಸಫಲವಾಗಿದೆ. ಆಫ್ಟರ್ ಬಾಹುಬಲಿ, ಸಲಾರ್ನಂತಹ ದೊಡ್ಡ ದೊಡ್ಡ ಸಿನಿಮಾ ಆದಮೇಲೆ ಪ್ರಭಾಸ್ ನಟನೆಯ ಬೆಸ್ಟ್ ಮೂವಿ ಅಂದರೆ ಕಣ್ಣಪ್ಪ ಎಂದು ನಾನು ಹೇಳ್ತಾ ಇಲ್ಲ. ಬದಲಿಗೆ ಈ ಸಿನಿಮಾವನ್ನು ನೋಡಿದ ಹಲವಾರು ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಸ್ನೇಹಿತರೆ, ಈ ಒಂದು ಮೂವಿ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳೋದಾದ್ರೆ, ರುದ್ರ ಎಂಬ ಪಾತ್ರದಲ್ಲಿ ಪ್ರಭಾಸ್, ಕಣ್ಣಪ್ಪ ಪಾತ್ರದಲ್ಲಿ ಮಂಚು ವಿಷ್ಣು, ಮಹದೇವ್ ಶಾಸ್ತ್ರಿ ಪಾತ್ರದಲ್ಲಿ ಮೋಹನ್ ಬಾಬು ಹಾಗೂ ಲಾರ್ಡ್ ಶಿವ ಪಾತ್ರದಲ್ಲಿ ಅಕ್ಷಯ್ ಕುಮಾರ್ ಈ ಚಿತ್ರದ ಪಾತ್ರಗಳಿಗೆ ಜೀವವನ್ನು ತುಂಬಿದ್ದಾರೆ. ಪ್ರಭಾಸ್ ಅವರ ಆಕ್ಟಿಂಗ್ ಹಾಗೂ ವಿಷ್ಣು ಮಂಚೂರ್ ಅವರ ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ಚಿತ್ರಕ್ಕೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಅನ್ನು ತಂದುಕೊಟ್ಟಿದೆ. ಇದೊಂದು ಡಿವೋಷನಲ್ ಸ್ಟೋರಿ ಬೇಸ್ಡ್ ಆಧಾರಿತ ಸಿನಿಮಾ ಆಗಿದೆ. ಹೀಗಾಗಿ ಫ್ಯಾಮಿಲಿ ಸಮೇತ ಬಂದು ಈ ಒಂದು ಸಿನಿಮಾವನ್ನ ಎಂಜಾಯ್ ಮಾಡಬಹುದು. ಕಣ್ಣಪ್ಪ ಚಿತ್ರವು ಈ 3 ಗಂಟೆಗಳ ಕಾಲ ಈ ನೋಡುಗರ ಮನಸ್ಸನ್ನ ಹಿಡಿದಿಟ್ಟುಕೊಳ್ಳುತ್ತದೆ ಎಂಬುದರಲ್ಲಿ ಡೌಟೇ ಇಲ್ಲ ಸ್ನೇಹಿತರೆ. ಇನ್ನು ಈ ಚಿತ್ರದ ಪಾಸಿಟಿವ್ ಪಾಯಿಂಟ್ಸ್ ಬರೋಕ್ಕಿಂತ ಮುಂಚೆ ನಾನು ನೆಗೆಟಿವ್ ಪಾಯಿಂಟ್ಸ್ ಅನ್ನ ಮೊದಲೇ ಹೇಳ್ಬಿಡ್ತೀನಿ. ಮೊದಲನೇದಾಗಿ, ಈ ಮೂವಿಲಿ ಅಕ್ಷಯ್ ಕುಮಾರ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆದರೆ ಅವರಿಗೆ ಸೀರಿಯಸ್ ಪಾತ್ರಗಳು ಅಷ್ಟೊಂದು ಚೆನ್ನಾಗಿ ಸೂಟ್ ಆಗಲ್ಲ ಎಂಬುದು ಅವರ ಹಲವಾರು ಅಭಿಮಾನಿಗಳ ಅಭಿಪ್ರಾಯವಾಗಿದೆ. ಇನ್ನು ಈ ಚಿತ್ರದ ಕೆಲವೊಂದು ಭಾಗಗಳಲ್ಲಿ ಕತೆ ತುಂಬಾ ಸ್ಲೋ ಆಗಿ ಹೋಗುವುದರಿಂದ ಆಡಿಯನ್ಸ್ಗೆ ಬೇಜಾರಾಗುವುದು ಖಂಡಿತ. ಅದೇ ರೀತಿ ಮೂವಿಯ ಫಸ್ಟ್ ಹಾಫ್ ತುಂಬಾ ಬೋರ್ ಆಗಬಹುದು. ಕಾರಣ ಅಲ್ಲಿ ಬರುವ ಫೈಟ್ ಸೀನ್, ಡಿಫರೆಂಟ್ ಆಯುಧಗಳು, ಈ ರೀತಿ ಹಲವಾರು ವಿಷಯಗಳು ಪ್ರೇಕ್ಷಕರಿಗೆ ಗೊಂದಲವನ್ನುಂಟು ಮಾಡುತ್ತವೆ. ಹೀಗಾಗಿ ಫಸ್ಟ್ ಹಾಫ್ ಅಷ್ಟೊಂದು ಇಂಪ್ರೆಸಿವ್ ಅನ್ಸಲ್ಲ. ಅದೇ ರೀತಿ ಟ್ರೋಲರ್ಸ್ ಗಳಿಗೆ ಈ ಸಿನಿಮಾ ಹೇಳಿ ಮಾಡಿಸಿದ ಹಾಗಿದೆ ಎಂದು ಹೇಳಬಹುದು. ಕಾರಣ ಈ ಸಿನಿಮಾಗಳಲ್ಲಿ ಅಷ್ಟೊಂದು ಟ್ರೋಲಿಂಗ್ ಮೆಟೀರಿಯಲ್ಸ್ ನಮಗೆ ಸಿಗ್ತಾ ಹೋಗ್ತವೆ. ಅದೇ ರೀತಿ ಸ್ನೇಹಿತರೆ, ಈ ಚಿತ್ರದ ಪಾಸಿಟಿವ್ ಪಾಯಿಂಟ್ಸ್ ವಿಷಯಕ್ಕೆ ಬರೋದಾದ್ರೆ, ಈ ಮೂವಿಯ ಕೊನೆಯ 30 ನಿಮಿಷ ನಿಮ್ಮನ್ನ ಮಂತ್ರಮಗ್ನರನ್ನಾಗಿ ಮಾಡೋದು ಖಂಡಿತ. ಅದೇ ರೀತಿ ಪ್ರಭಾಸ್ ಅವರ ಆಕ್ಟಿಂಗ್ ಅವರ ಅಭಿಮಾನಿಗಳಿಗೆ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಅನ್ನು ತಂದುಕೊಟ್ಟಿದೆ. ಜೊತೆಗೆ ಡೈಲಾಗ್ ಕಿಂಗ್ ಎಂದೇ ಖ್ಯಾತಿ ಪಡೆದಿರುವ ಮೋಹನ್ ಬಾಬುರವರ ಡೈಲಾಗ್ ಡೆಲಿವರಿ ಈ ಚಿತ್ರಕ್ಕೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಅನ್ನು ತಂದುಕೊಟ್ಟಿದೆ. ಹೀರೋ ಹೀರೋಯಿನ್ ಲವ್ ಟ್ರ್ಯಾಕ್, ಬ್ರಹ್ಮಾನಂದಂ ಅವರ ಕಾಮಿಡಿ, ಶಿವನ ಹೆಸರಲ್ಲಿ ನಡೆಯುವ ಹಲವಾರು ಎಮೋಷನಲ್ ಸೀನ್ಗಳು ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗುತ್ತವೆ. ಇನ್ನು ಈ ಸಿನಿಮಾದಲ್ಲಿ ಶಿವನ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಅಕ್ಷಯ್ ಕುಮಾರ್ ರವರ ಒಂದು ಸ್ಮೈಲ್ ಕೂಡ ಅವರ ಒಂದು ಪಾತ್ರಕ್ಕೆ ಜೀವವನ್ನು ತುಂಬಿದೆ. ಸ್ನೇಹಿತರೆ, ಈ ಒಂದು ಮೂವಿಯ ಹೆಮ್ಮೆಯ ಸಂಗತಿ ಎಂದರೆ ಹಿಂದಿ ಆಡಿಯನ್ಸ್ ಗಳ ಮನಸ್ಸನ್ನ ಗೆಲ್ಲೋದ್ರಲ್ಲಿ ಇದು ಸಕ್ಸಸ್. ಕಾರಣ ನಿಮ್ಗೆಲ್ಲ ಗೊತ್ತೇ ಇರೋ ಹಾಗೆ ಈ ಹಿಂದಿ ಆಡಿಯನ್ಸ್ ಗಳು ನಮ್ಮ ಒಂದು ಸೌತ್ ಮೂವಿಗಳನ್ನ ಅಷ್ಟೊಂದು ಇಷ್ಟಪಡಲ್ಲ. ಆದರೆ ಈ ಮೂವಿಯು ಅದಕ್ಕೆ ವಿರುದ್ಧವಾಗಿ ಒಳ್ಳೆಯ ಒಪಿನಿಯನ್ ಅನ್ನು ಪಡೆದಿದೆ. ಒಟ್ಟಾರೆಯಾಗಿ ಕಣ್ಣಪ್ಪ ಮೂವಿ ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಎಂದು ಹೇಳಬಹುದು. ಇನ್ನು ಯಾರೆಲ್ಲ ಈ ಒಂದು ಸಿನಿಮಾವನ್ನ ನೋಡಿಲ್ಲ, ಕೂಡಲೇ ಒಂದಿಷ್ಟು ಟೈಮ್ ಮಾಡಿಕೊಂಡು ಈ ಒಂದು ಸಿನಿಮಾವನ್ನ ಹೋಗಿ ನೋಡಿ. ಪೈಸಾ ವಸೂಲ್ ಸಿನಿಮಾ ಎಂದು ಹೇಳಬಹುದು. ಹರ ಹರ ಮಹಾದೇವ್, ಶಂಭೋ ಶಂಕರ, ಓಂ ನಮಃ ಶಿವಾಯ ಎಂದು ಹೇಳುತ್ತಾ, ಯಾರು ಈ ರಾಮಾಯಣ ಮಹಾಭಾರತದಂತಹ ಪೌರಾಣಿಕ ಕಥೆಗಳನ್ನ ಇಷ್ಟಪಡ್ತೀರೋ ಅಂಥವರು ಮಾತ್ರ ಡೆಫಿನೆಟ್ ಆಗಿ ಈ ಒಂದು ಮೂವಿಯನ್ನ ನೋಡುವುದು ನನ್ನ ಪ್ರಕಾರ ಒಳ್ಳೆಯದು. ಕಾರಣ ಅಷ್ಟು ಚೆನ್ನಾಗಿ ಈ ಒಂದು ಮೂವಿ ಮೂಡಿ ಬಂದಿದೆ. ಸೊ ಕೂಡಲೇ ತಡ ಮಾಡದೆ ಈ ಒಂದು ಮೂವಿನ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮ ಹೇಳುವ ಸಮಯ ಬಂದಾಯಿತು. ಸೊ ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.